ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಹೀರೆಕಾಯಿಂದ ಒಂದು ಸಾಂಬಾರು ರೆಸಿಪಿ ಮಾಡೋಣ ಬನ್ನಿ. ಹೇಗೆ ಮಾಡೋದು ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಅವರೆಬೇಳೆ, ಇದು ತೊಗರಿಬೇಳೆ ಅಲ್ಲ, ಅವರೆಬೇಳೆ ನೆನೆಸಿಟ್ಟಿದ್ದೆ ನಾನು 10 ನಿಮಿಷ ನೀರಲ್ಲಿ ಚೆನ್ನಾಗಿ ತೊಳೆದು. ಈ ಅವರೆಬೇಳೆ ಹಾಕೋದ್ರಿಂದ ತುಂಬ ಟೇಸ್ಟಿ ಬರುತ್ತೆ ಸಾಂಬಾರು. ನೋಡಿ, ಇದು ಹೀರೆಕಾಯಿ ಸುಮಾರು ಒಂದು ಅರ್ಧ ಕೆ.ಜಿಗಿಂತ ಕಮ್ಮಿ ಇದೆ, 400 ಗ್ರಾಮ್ ಅಂದ್ಕೊಳ್ಳಿ. ಸುಮಾರು ಇದು ಒಂದು 4-5 ಜನ ಊಟ ಮಾಡ್ಬೋದು ಸಾಂಬಾರು. ಸ್ವಲ್ಪ ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟಿಗೆ ಕಲ್ಲುಪ್ಪು ಹಾಕ್ಕೊಂಡು 2 ವಿಸಿಲ್ ಬರ್ಸ್ಕೊಂಬಿಡೋಣ. ಇದು ಬೇಗ ಅವರೆಬೇಳೆ ಬೇಗ ಕುಕ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಕುಕ್ಕರ್ ಮುಚ್ಚಳ ಮುಚ್ಚಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಬರ್ಸ್ಕೊಳ್ಳೋಣ ಸಾಕು. ಅಷ್ಟು ಬೇಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಮಸಾಲೆಗೆ ಏನೇನು ಹಾಕಬೇಕು ಇವಾಗ ಹೇಳ್ತೀನಿ ಒಂದೊಂದೇ. ನೋಡಿ, ಮೊದಲಿಗೆ ಈರುಳ್ಳಿ, 1 ಈರುಳ್ಳಿ, ಇದು ದಪ್ಪ ಈರುಳ್ಳಿ ಫ್ರೈ ಆಗಲಿ. ಶುಂಠಿ 1 ಇಂಚು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕಾಗುತ್ತೆ. ನೋಡಿ, ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. 2 ಲವಂಗ, ಒಂದೇ ಒಂದು ಪೀಸ್ ಚಕ್ಕೆ, ಜಾಸ್ತಿ ಮಸಾಲ ಬೇಡ. 2 ಲವಂಗ, ಒಂದೇ ಒಂದು ಪೀಸ್ ಚಕ್ಕೆ. ಇದಿಷ್ಟು ಫ್ರೈ ಆಗಲಿ. ಇವಾಗ ಚೆನ್ನಾಗಿ ಗುಂಬಣ್ಣ ಬರಲಿ. ತುಂಬ ಚೆನ್ನಾಗಿರುತ್ತೆ ಇದೆಲ್ಲ. ಆ ಕಾಲದಲ್ಲಿ ಮಾಡ್ತಿದ್ದೆ ಸಾಂಬಾರು, ಹಳ್ಳಿ ಕಡೆ ಮಾಡೋ ಸಾಂಬಾರು ಇದು. ನೋಡಿ, 2 ಖಾರದ ಮೆಣಸಿನ್ಕಾಯಿ, 2 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. 1 ಟೊಮೆಟೊ. ಇದೆಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ಫ್ರೈ ಆಗಿ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಮಾತ್ರ. ಚಪಾತಿಗೆ, ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಇದೆಲ್ಲ ಹಳ್ಳಿ ಕಡೆ ಮಾಡ್ತಾಯಿದ್ದಿದ್ದು ಸಾಂಬಾರು. ನೋಡಿ, ಕಾಯಿ ಪೀಸು ತೆಂಗಿನಕಾಯಿ ಚೂರುಗಳನ್ನ, ಫ್ರೆಶ್ ತೆಂಗಿನಕಾಯಿ ಚೂರುಗಳನ್ನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಇದು. ನೋಡಿ, ಫ್ರೆಶ್ ಕೊತ್ತಂಬರಿ ಸೊಪ್ಪು. ಈಗ ಒಂದು ಸಾಂಬಾರು ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ, ನೀವು ನೋಡ್ತಾ ಇರ್ಬೋದು. ದಪ್ಪ ತಳದ ಪಾತ್ರೆ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಜಾಸ್ತಿ ಬಳಸೋದು ಬೇಡ ಇಲ್ಲಿ. ನೋಡಿ, ಈರುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ. ಅಷ್ಟು ಬೇಗ ಆ ಕಡೆ ಮಸಾಲೆ ರುಬ್ಕೊಂಬರೋಣ ನಾವು. ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ತಾ ಇರಲಿ. ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ ನಾನು. ಅರ್ಧ ಟೊಮೆಟೊನೂ ಹಾಕ್ಕೊಂಡು 2 ಸ್ಲಿಮ್ ಆಗಾಕೆ ಬಿಟ್ಬಿಡೋಣ ಇವಾಗ, ಅಂದರೆ ಫ್ರೈ ಆಗಾಕೆ ಬಿಟ್ಬಿಡೋಣ. ನೋಡಿ, ಖಾರ ಈ ಥರ ಚೆನ್ನಾಗಿ ರುಬ್ಕೊಂಬರೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈ ರುಬ್ಬಿರೋ ಮಸಾಲಾನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಒಂದು 10 ನಿಮಿಷ ಫ್ರೈ ಆಗಬೇಕಿದು. ಮುದ್ದೆಗೆ ಮಾತ್ರ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕು ಶೇರ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ 10 ನಿಮಿಷ ಈಗ ಮಿಕ್ಸಿ ತೊಳೆದಿದ್ದು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ. ಇದನ್ನ ಹಸಿ ವಾಸನೆ ಎಲ್ಲ ಹೋಗಬೇಕು. ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿದ್ವಲ್ಲ. ನೋಡಿ, ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಅಚ್ಕಾರದ ಪುಡಿ. ನಾನು 4 ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಣ ಮೆಣಸಿನ್ಕಾಯಿ. ನೀವು ಖಾರ ಕಮ್ಮಿ ಜಾಸ್ತಿ ಮಾಡ್ಕೊಳ್ಳಿ. ಒಮ್ಮೆ ಎಲ್ಲ ನಿಮ್ಮನೇಲಿ ಟ್ರೈ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಬೇಳೆ. ಅವರೆಬೇಳೆ ಇದು, ತೊಗರಿಬೇಳೆ ಎಲ್ಲ. ನೋಡಿ, ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಜಾಸ್ತಿ ಬೇಡ, ಇಷ್ಟೇ ಸಾಕಾಗುತ್ತೆ. ಇದು 5 ಜನ ಆರಾಮಾಗಿ ಊಟ ಮಾಡ್ಬೋದು. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಬಿಡೋಣ. ಆಗಲೇ ಸ್ವಲ್ಪ ನಾನು ಹಾಕಿದ್ದೆ, ಈಗ ನೋಡ್ಕೊಂಡು ಹಾಕ್ಕೊಂಬಿಡೋಣ. ಅಷ್ಟೇ ಸಾಕು. ನಾನು ಇದ್ರ ಜೊತೆಗೆ ಮುದ್ದೆ ಮಾಡ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮಾಡಬೇಕಾದ್ರೆ ತುಂಬ ಸ್ಮೆಲ್ ಬರುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಸಾಂಬಾರು ಅಷ್ಟು ಚೆನ್ನಾಗಿತ್ತು. ನೋಡಿ, ಹಳ್ಳಿ ಸ್ಟೈಲಿಯ ಹೀರೆಕಾಯಿ ಸಾಂಬಾರು ರೆಡಿ. ಮುದ್ದೆ ಮಾಡ್ಕೊಂಡಿದ್ದೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ